ಚುನಾವಣೆಗೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿದ್ದು ಯಾರ್ಯಾರೋ ಹೊರಗೆ ಹೋಗಿದ್ದಾರೆ, ನಮ್ಮ ವಿಚಾರದಲ್ಲಿ ಇದ್ದುಕೊಂಡು ಯಾರು ಹೊರಗೆ ಉಳಿದಿದ್ದಾರೆ ಅಂಥವ್ರೆಲ್ಲರನ್ನೂ ಕೂಡ ಮತ್ತೆ ಕರೆತರುವಂಥ ಪ್ರಯತ್ನವನ್ನು ಬಿಜೆಪಿ ನಿಶ್ಚಿತವಾಗಿ ಮಾಡುತ್ತೆ. ನಮಗೆ ಚುನಾವಣೆಯಲ್ಲಿ ಗೆಲ್ಲಬೇಕು, ನಮ್ಮಿಂದ ಯಾರು ದೂರ ಆಗಿದ್ದಾರೆ ಅವ್ರನ್ನ ಇನ್ನಷ್ಟು ಹತ್ತಿರಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎಲ್ಲರನ್ನೂ ಮಾಡ್ತೇವೆ. ಮತ್ತೆ ಜಗದೀಶ್ ಶೆಟ್ಟರ್ ಅವರನ್ನ ಮಾತುಕತೆ ಮಾಡಲಿಕ್ಕೆ ಕೇಂದ್ರದ ನಾಯಕರು ಮಾತಾಡಬೇಕು, ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಟ್ಟಾರೆ ಎಲ್ಲರನ್ನೂ ಒಟ್ಟುಗೂಡಿಸುವಂತ ಪ್ರಯತ್ನ, ರಾಮ ಇಡೀ ದೇಶವನ್ನು ಹೇಗೆ ಒಂದು ಮಾಡಿದ್ನೋ ಹಾಗೆ ಬಿಜೆಪಿನಲ್ಲಿ ಮತ್ತೊಮ್ಮೆ ಒಂದಾಗಿ ಒಟ್ಟಾಗಿ ಹೋಗುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದಕ್ಕೆ ಎಲ್ಲರನ್ನೂ ಕರೆತರುವಂತ ಪ್ರಯತ್ನವನ್ನು ಮಾಡ್ತೇವೆ. ರಾಮನ ಪ್ರತಿಷ್ಠೆ ಆದ ನಂತರ ಇಡೀ ದೇಶದಲ್ಲಿ ರಾಮರಾಜ್ಯದ ಪರಿಕಲ್ಪನೆಗಳು ಆರಂಭ ಆಗಿದೆ. ರಾಮನ ಪ್ರತಿಷ್ಠೆ ಆದ ನಂತರ ಸಿದ್ದರಾಮಯ್ಯನವರಲ್ಲೂ ಕೂಡ ಒಂದು ಬದಲಾವಣೆ ಆಗಿದೆ. ಸಿದ್ದರಾಮಯ್ಯ ಬದಲಾವಣೆ ಆಗಬೇಕಾದ್ರೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಗಬೇಕಾಯಿತು. ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲರೂ ಇಡೀ ದೇಶದಲ್ಲಿ ಒಂದು ರಾಮಮಯವಾದಂತಹ ವಾತಾವರಣ. ಇನ್ನು ರಾಮನನ್ನ ಬಿಟ್ಟು ಹಿಂದೂಗಳನ್ನ ಬಿಟ್ಟು ಯಾರೂ ಕೂಡ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಒಂದು ಹೋರಾಟಕ್ಕೆ ಯಶಸ್ಸು ಸಿಕ್ಕ ನಂತರ ಮಂದಿರದ ಮುಖಾಂತರ ರಾಮರಾಜ್ಯ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇರುವಂತದ್ದು. ಮಂದಿರದ ಮುಖಾಂತರ ಭಾರತ ವಿಶ್ವಗುರು ಆಗಬೇಕು ಅಂತ ನಮ್ಮ ಕಲ್ಪನೆ ಇರೋದು. ಆ ಕಲ್ಪನೆಯ ಆಧಾರದಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ನನಗೆ ಆಹ್ವಾನ ಮಾಡಿಲ್ಲ, ನನಗೆ ಆಹ್ವಾನ ಬಂದ್ರೆ ನಾನು ಹೋಗ್ತೇನೆ ಆ ಸಮಾವೇಶಕ್ಕೆ. ರಾಜ್ಯ ಬಜೆಟ್ನಲ್ಲಿ ಮುಸ್ಲಿಮರಿಗೆ 10% ಅನ್ನ ಮೀಸಲಾಗಿಡಬೇಕು ಅನ್ನುವಂಥ ಒಂದು ಡಿಮಾಂಡ್ ಇಟ್ಟಿದ್ದಾರೆ. ಆಮೇಲೆ ಬಾಬಾ ಬುಡನ್ಗಿರಿಯಲ್ಲಿ ಮುಸ್ಲಿಮರಿಗೂ ಸಮಿತಿಯಲ್ಲಿ ಆದ್ಯತೆ ಕೊಡಬೇಕು ಅನ್ನುವಂಥ ಒಂದು ಡಿಮಾಂಡ್ ಇಟ್ಟಿದ್ದಾರೆ. ಕೆಜೆಹಳ್ಳಿ ಬಿಜೆಹಳ್ಳಿ ಯಾರ ಆರೋಪಿಗಳಿದ್ದಾರೆ ಅದರಲ್ಲಿ ಅಲ್ಲ, ಈ ರೀತಿ ಬೇಡಿಕೆಗಳನ್ನ ಎಲ್ಲ ಸಂಘ ಸಂಸ್ಥೆಯರು ಕೂಡ ಬಜೆಟ್ನಲ್ಲಿ ಕೇಳ್ತಾರೆ. ಸರ್ಕಾರ ಯಾವ ರೀತಿ ಸ್ಪಂದನವನ್ನು ಮಾಡುತ್ತೆ ಅನ್ನೋದನ್ನ 16ನೇ ತಾರೀಕಿನ ಬಜೆಟ್ನಲ್ಲಿ ನೋಡೋಣ. ಸರ್ಕಾರದ ಬಜೆಟ್ ಅನ್ನು ಆಧಾರವಾಗಿಟ್ಟುಕೊಂಡು ನಾವು ಆಮೇಲೆ ಪ್ರತಿಕ್ರಿಯೆಯನ್ನು ಕೊಡ್ತೇವೆ. ಪ್ರಮುಖವಾಗಿ ಕೆಜೆಹಳ್ಳಿ ಡಿಜೆಹಳ್ಳಿ ಗೆಲ್ಲಬೇಕು ಮತ್ತು ಮಂಗಳೂರು ಗೋಲಿಬಾರ್ ಪ್ರಕರಣದ ಆರೋಪಿಗಳು ಅಮಾಯಕರಾಗಿದ್ದಾರೆ, ಅವರನ್ನ ಬಿಡುಗಡೆಗೊಳಿಸಬೇಕು ಅನ್ನುವಂಥ ಡಿಮಾಂಡ್ ಅನ್ನು ಇಡ್ತಾರೆ. ಆ ಥರ ಇದ್ದಾರೆ ಆರೋಪಿಗಳು ಅಂತ ನೋಡಿ. ಕೆಜಿಹಳ್ಳಿ ಡಿಜಿಹಳ್ಳಿಯ ಘಟನೆ ಇಡೀ ದೇಶದ ಜನಮಾನಸದಲ್ಲಿ ನೋಡಿರುವಂಥದ್ದು. ಪೊಲೀಸ್ ಸ್ಟೇಷನ್ಗೆ ಉದ್ರಿಕ್ತ ಗುಂಪು ಯಾವ ರೀತಿ ದಾಳಿಯನ್ನು ಮಾಡಿದೆ, ಪೊಲೀಸ್ ಜೀಪ್ಗಳನ್ನು ಯಾವ ರೀತಿ ಧ್ವಂಸ ಮಾಡಿದ್ದಾರೆ, ಕಲ್ಲುಗಳನ್ನು ಯಾವ ರೀತಿ ಹೊಡೆದಿದ್ದಾರೆ, ಒಬ್ಬ ದಲಿತ ಶಾಸಕನ ಮನೆಯನ್ನ ಯಾವ ರೀತಿ ಸುಟ್ಟು ಹಾಕಿದ್ದಾರೆ ಎನ್ನುವಂಥದ್ದು ಜಗಜ್ಜಾಹಿರ. ದಲಿತ ಶಾಸಕನ ಮನೆಯನ್ನ ಸುಟ್ಟು ಹಾಕಿರುವಂತವರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದಂತವರು ಅಮಾಯಕರು ಅಂತೇಳಿ ಅವ್ರಿಗೆ ಅನ್ಸಿದ್ರೆ, ಅದು ಅಮಾಯಕ ಅಂತೇಳಿ ಸರ್ಕಾರಕ್ಕೂ ಅನ್ಸಿದ್ರೆ ಇದರಂತ ಒಂದು ದುರಂತ ಇನ್ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಮೇಲೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಅವ್ರಿಗೆ ಇವತ್ತು ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅವರನ್ನು ಕೂಡ ಬಂಧನ ಆಗಬೇಕು, ಅವ್ರ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತೇವೆ. ಹಾಗಂತೇಳಿ ಯಾವುದೋ ಒಂದು ಕೋಮುವಾದದ ನೆಪವನ್ನ ಇಟ್ಟುಕೊಂಡು ಅವ್ರನ್ನ ಅಮಾಯಕರು ಅಂತ ಕರೆಯುವಂಥದ್ದು ಸರಿಯಲ್ಲ. ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.